ಅಸ್ಸಲಾಮುಅಲೈಕುಂ. ಬಹುಮಾನರಾದ ಉಸ್ತಾದುಗಳೇ ಹಾಗೂ ನನ್ನ ಪ್ರಿಯ ಮಿತ್ರರೇ, ಈ ಸಾಹಿತ್ಯೋತ್ಸವದ ವಾದನ ವೇದಿಕೆಯಲ್ಲಿ ನಾನೊಂದು ಸಣ್ಣ ಕಥೆ ಹೇಳುತ್ತೇನೆ. ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು. ಸಂಜೆ ಸೂರ್ಯ ಪಶ್ಚಿಮ ಕಡೆಗೆ ಮುಖ ಮಾಡಿದಷ್ಟೇ ಅಶಾಂತವಾದ ಸಮಯದಲ್ಲಿ ಯಾರೋ ಕಲ್ಲು ಸಂತು ಬಂತು. ಅವ್ರು ಬೆಚ್ಚಿನ ಅಮ್ಮ ಬೀವಿ ಫಾತಿಮಾ ಅವನು ಬಾಗಿಲು ಅಲ್ಲ ನನ್ನ ತಂದೆ ಏನಪ್ಪ ಈ ಸಮಯದಲ್ಲಿ ಬಾಗಿಲಕ್ಕೆ ಆಗಮಿಸಿದ ತನ್ನ ಮಗಳನ್ನು ಕೂಗಿದರು. ಫಾತಿಮಾ ಮಗಳೇ, ಫಾತಿಮಾ. ಫಾತಿಮಾದಿಂದ ಚುಂಬಿಸಿ ಪ್ರೀತಿಯಿಂದ ಒಳಗೂಸಿದ ತಂದೆ. ಏನಪ್ಪ ವಿಶೇಷ? ಫಾತಿಮಾ ಸಂಜೆ ನೋಡ್ತಾ ಬೇಸಂದ ಹೇಳಿದ. ಅಪ್ಪ, ಒಂದಿಷ್ಟು ಊಟ ಮಾಡಿ 2 ದಿವಸ ಆಯ್ತು, ಇಲ್ಲಿ ಆದರೂ ತಿನ್ನಲು ಏನಿಲ್ಲ. ಬೇಸರದಿಂದ ಹೇಳಿತು. ಫಾತಿಮಾ, ಇಲ್ಲಿ ನೋಡು, ತಾವು ಧರಿಸಿರುವ ಕಮೀಸನ್ನು ಮೇಲೆತ್ತಿ ಹೊಟ್ಟೆಯಲ್ಲಿ ಕಟ್ಟಿರುವ ಕಲ್ಲುಗಳನ್ನು ತೋರಿಸಿದ. ಇದು ಕಂಡ ಫಾತಿಮಾ ನಯನದ ಕಣ್ಣೀರೊರೆಯಿತು. ಇದಕ್ಕಿಂತ ಹೆಚ್ಚು ಅಲ್ಲೇ ಇರುವ 2 ಗುಲಾಬಿ ಮುಖಕ್ಕೆ ಅವರು ಹಸಿವು ತುಳಿಯಲಾಗದೆ ಅಮ್ಮನನ್ನು ಒಂದೇ ಸಾರಿ ಕರೆಯುತ್ತಿದ್ದರು. ಉಮ್ಮಿ ಉಮ್ಮಿ ಇದನ್ನು ಕೇಳಿದ ಏನು ಅಲ್ಲಿಂದ ನಡೆದು ಮದೀನಾ ಕಡೆಗೆ ತಲುಪಿದರು. ಅಗು, ಒಂದು ಅಹರಬಿ ತನ್ನ ಖರ್ಚು ನೀರಾಗುತ್ತಾ ಇದ್ದ. ಏ ಮನುಷ್ಯ, ನಾನು ನೀರಾಕಲು ಸಹಾಯಿಸಿದೆ, ಕೂಲಿ ನೀಡುವಿರಾ? ಅವಿಶ್ವಾಸ ಅಹರಬಿ. ಸರಿ, 1 ಬಕೆಟ್ ನೀರು ಹಾಕಿದರೆ 3 ಖರ್ಜೂರ ಕೊಡುತ್ತೇವೆ. ಬಕೆಟ್ ಬಾವಿಗೆ ಸಿದರು. ನೀರು ಬೀಳುತ್ತಿದ್ದರು. ಒಂದಲ್ಲ, 2 8 ಸಾರಿ. 9ನೇ ಸಾರಿ ಆಗುವಾಗ ಆ ಮಹಾ ಘಟನೆ ಉಂಟಾಯಿತು. ಹಗ್ಗ ತುಂಡಾಯ್ತು. ಬಕೆಟ್ ಬಾವಿಗೆ ಅವರದು ಕೈ ಬೀಸಿ ಮುರಿದರು. ಅದು ಗುಲಾಬಿ ಹೂವಿನ ಮುಖಕ್ಕೆ ಹಸಿವು ತಡೆಯಲಾಗದೆ ಏನು ಬಸಲ್ಲಿಂದ ನಡೆದರು. ನಾನು ಪ್ರವಾದಿಯಾಗಿರಬಹುದೇ? ಚಿಂತಿಸಲಿಲ್ಲ. ಕಡಗ ತಗೊಂಡು ಆ ಹಸುವಸೆ ಮೋಡದ ಕೈಯನ್ನು ಬಲದಿಂದ ಕತ್ತರಿಸಿದರು. ರಕ್ತ ಸೂರಿ ಬಿದ್ದರು. ಅಲ್ಲಿ ಇರುವ ದಾಯಕರು ಮುಖಕ್ಕೆ ನೀರು ಹಾಕಿ ಎದ್ದರು. ಆ ನಡೆದ ಕಥೆಯನ್ನೆಲ್ಲ ಹೇಳಿದರು. ನನ್ನ ಪ್ರವಾದಿ ಕಳಿಸಬಹುದೇ? ಅತ್ತ ಯುವಕರ ಪ್ರವಾದಿ ಕಳಿಸಿದರು. ಅಲ್ಲ, ಅಲ್ಲಿ ನೋಡು, ತನ್ನ 2 ಮಕ್ಕಳಿಗೆ ಖರ್ಜೂರ ನೀಡುತ್ತಾ ಇದ್ದ. ಏ ಮನುಷ್ಯ, ನೀನು ಪ್ರವಾದಿ ಆಗಿರಬಹುದೇ? ಪ್ರವಾದಿ ಆಗಿದ್ದರೆ ನನ್ನ ಕೈ ಸರಿಪಡಿಸಬಹುದೇ? ತನ್ನ ಉಗುಲನ್ನು ಮಣ್ಣಿಗಾಗಿ ಕೈ ಸರಿಯಿಟ್ಟು. ನನಗೆ ಟೈಮ್ ಆಯ್ತು. ಪ್ರಿಯ ಮಿತ್ರರೇ, ಇನ್ನು ಮುಂದೆ ಹೇಳಬೇಕಾದ್ರೆ ತೀರ್ಪುಗಾರ ಅನುಮತಿ ಬೇಕು. ನನ್ನ ಕಥೆ ಇಷ್ಟವಾದರೂ ಇಲ್ಲವಾದರೂ ನಾನು ಹೋಗ್ತೇನೆ. ಅಸ್ಸಲಾಮು ಅಲೈಕುಂ.